ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಹಾಲು ಉಗ್ಸೋದು, ಶಾರದಾ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಎಲ್ಲ ನೋಡ್ಬೋದು. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಶ್ರೀ ಮಹಾಲಕ್ಷ್ಮೀ ನಮಃ ಸುಪ್ರತಿಷ್ಠಿತ ಈಗ ಹಾಡು ಹೇಳಿ ಆಗದಲ್ಲ ಹೇಳೋ ಮಂತ್ರ ಮಾನ್ಯ ಮಾಡ್ಬಿಟ್ರೆ ಜೋರು ವಾಯ್ಸ್ ಬರ್ತಾ ಇಲ್ಲ. ಟಿಫನ್ ಆಗಿಲ್ವಾ? ವಿಲಾಸಿನಿ ಅತ್ತೆ ಮತ್ತು ಹಸ್ಬೆಂಡ್ ತಂಗಿ ಮತ್ತು ಅತ್ತೆ ಎಲ್ಲ ಸೇರಿ ಇಲ್ಲಿ ಹಾಡು ಹೇಳ್ತಾ ಇದ್ರು. ಈ ಕಡೆ ನಿಂತವಳು ಹಸ್ಬೆಂಡ್ ತಂಗಿ ಮಗಳು ಸ್ತುತಿ ಅಂತ ಅವಳ ಹೆಸರು. ಇವಾಗ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ. ಹಸ್ಬೆಂಡ್ದು ಬುಕ್ಸ್ ಬಿಸ್ನೆಸ್ ಆಗಿರೋದ್ರಿಂದ ಸರಸ್ವತಿ ಪೂಜೆಯನ್ನು ಮಾಡ್ತಾ ಇರುವಂಥದ್ದು. ಎಲ್ಲಿ ಸರಸ್ವತಿ ಇರ್ತಾಳೋ ಅಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾಳೆ ಅಲ್ವಾ. ಲಕ್ಷ್ಮೀ ಪೂಜೆ ಕೂಡ ಮಾಡ್ತಾ ಇದ್ದೀವಿ. ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇದ್ದೇ ಇರ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾಳೆ ಅಂದರೆ ವಿದ್ಯೆ ಇದ್ದಲ್ಲಿ ಲಕ್ಷ್ಮಿ ತಾನಾಗಿಯೇ ಬಂದೇ ಬರ್ತಾಳೆ ಅಂತ. Hare
सीते रतिकमोनीते तोयसि इदानीं चैतादस्तवयति कृपानापि भविता विरालम्बो लम्बो नरजनयामि शरणं स्वाको जल्पाको भवति धमाको पमगिरा निरातंको रंको निराजनको निकरणे नवापर्णे कर्णे विजयमनवर्णे परमिदं जनको जानीते जनजननीयं सर्वविधो चितामस्मादेवो धर्मसनं दिक्पटदरो विराडानि कण्ठे विहारी पशुपते कपाले भूतेषु विदेशे पटवे नमामि तत्त्वानि प्राणपरिपाठि परमिदं नमामि रुद्राणि शिवशिवभवानि दिजपदा नारायणादि विजना विदोपचारे किं नो शरीन्द्रनडये नमोभे स्वामे त्वमेव नित्यमय्यामे वत्से कृपामृतमोपरम्परैव आपस्मरणं तदेयं करोमि दुर्गे करुणाकरेशि नैतश्चरत्वं मम भावयेका सुजाता जननीं स्मरन्ति जगदम्बविचित्रमद्घटिं परिपूर्णा करुणास्ते मयि ಅವರ ಮಾಡ್ತಾ ಇರ್ತಕ್ಕಂತಹ ಮುಂದೆ ಮಾಡಲಿಕ್ಕಿರ್ತಕ್ಕಂತಹ ಎಲ್ಲ ವ್ಯಾಪಾರ ವ್ಯವಹಾರ ಉದ್ಯೋಗ ಕ್ಷೇತ್ರದಲ್ಲಿಯೂ ಕೂಡ ಆ ಜಗಜ್ಜನನಿಯಾಗದಂತಹ ಜಗತ್ತಿನ ತಾಯಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯು ನಮಗೆ ಒಳ್ಳೆಯ ದಾರಿಯನ್ನ ತೋರಿಸಿ ನಮ್ಮನ್ನ ಅನುಗ್ರಹಿಸಬೇಕು. ಹಾಗೆ ನಾವು ಮಾಡಿರತಕ್ಕಂತಹ ಎಲ್ಲ ಪೂಜೆಯನ್ನ ಸ್ವೀಕರಿಸಿ ನಮ್ಮ ಇಷ್ಟಾರ್ಥವನ್ನ ಈಡೇರಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ತಾಯಿಯ ಸೇವೆಯನ್ನ ಮಾಡುವಂತಹ ಅವಕಾಶವನ್ನ ಭಾಗ್ಯವನ್ನ ಅದಕ್ಕೆ ಸಂಬಂಧಪಟ್ಟಂತಹ ಐಶ್ವರ್ಯವನ್ನ ಉತ್ತಮವಾದಂತಹ ಆರೋಗ್ಯವನ್ನ ಇವೆಲ್ಲವನ್ನ ಕೊಟ್ಟು ಭಗವಂತನು ಆ ಭಗವತಿಯು ನಮ್ಮೆಲ್ಲರನ್ನ ಅನುಗ್ರಹಿಸಬೇಕು. ಸದಾ ಸರ್ವದಾ ನಮ್ಮೆಲ್ಲರಿಗೂ ಸಹ ಉತ್ತರೋತ್ತರ ಅಭಿವೃದ್ಧಿ ಆಗುವಂತೆ ತಾಯಿಯ ಆಶೀರ್ವಾದ ಸದಾ ನಮ್ಮ ಮೇಲಿರಬೇಕು ಎನ್ನುವುದಾಗಿ ಪ್ರಾರ್ಥನೆಯನ್ನ ಮಾಡಿ ಇನ್ನು ವಿಶೇಷವಾಗಿ ಇಲ್ಲಿ ಮಾಡತಕ್ಕಂತಹ ಕಾರ್ಯಕ್ಷೇತ್ರದಲ್ಲಿ ದಿನೇ ದಿನೇ ಅನುಕೂಲವನ್ನ ಅಭಿವೃದ್ಧಿಯನ್ನ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಆಗುವಂತೆ ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡಿ ಪೂಜೆ ಆದಮೇಲೆ ಅಮ್ಮ ಇಲ್ಲಿ ಉಡಿ ತುಂಬ್ತಾ ಇದ್ದಾರೆ. ಉಡಿ ತುಂಬುವಾಗ ಏನಕ್ಕೋ ಅಪ್ಪನೂ ಕೂಡ ಕರಿತಾ ಇದ್ರು. ಅವರು ಏನಕ್ಕೆ ಕರೆದ್ರು ಅಂತೇಳಿ ಅವರಿಗೆ ಆಮೇಲೆ ಮರ್ತೋಯ್ತು. ಅದಕ್ಕೋಸ್ಕರ ಅಪ್ಪ ಕೇಳ್ತಾಯಿದ್ರು ನಾನು ಕೂಡ ಉಡಿ ತುಂಬಬೇಕಾ ಅಥವಾ ಹಸ್ತ ಮುಟ್ಕೋಬೇಕಾ ಅಂತೇಳಿ ತಮಾಷೆ ಮಾಡ್ತಾಯಿದ್ರು. ಅದಕ್ಕೆ ನಾವೆಲ್ಲ ಸೇರಿ ಇಲ್ಲಿ ನಗ್ತಾ ಇದ್ವಿ. ಇನ್ನು ಪೂಜೆದು ಮತ್ತು ಪೂಜೆ ಎಲ್ಲ ಮುಗಿದ ಮೇಲೆ ಆರತಿ ಮಾಡಿದ್ದು, ಉಡುಗೊರೆ, ಹಾಗೆ ಬಂದವರು ಇವೆಲ್ಲರ ಜೊತೆಗೆ ತೆಗೆಸ್ಕೊಂಡಂಥ ವಿಡಿಯೋಸ್ ಎಲ್ಲ ವಿಡಿಯೋಗ್ರಾಫರ್ ಹತ್ರ ಇದೆ. ಅದನ್ನ ಕಳಿಸ್ಕೊಡಿ ಅಂತ ಕೇಳಿದ್ದೆ. ಅವರು ಕಳಿಸ್ಕೊಟ್ಟ ಮೇಲೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಈಗ ನನ್ನ ಹತ್ರ ಎಷ್ಟಿತ್ತೋ ಅಷ್ಟು ಮಾತ್ರ ಶೇರ್ ಮಾಡಿದ್ದೀನಿ. ಹಾಗೆ ಇವಾಗ ಊಟದ ಸಮಯ, ಎಲ್ಲರೂ ಊಟಕ್ಕೆ ಕೂತ್ಕೋತಾ ಇದ್ದಾರೆ. ನಾನಿವಾಗ ಲಾಸ್ಟ್ ಪಂಕ್ತಿಗೆ ಬಂದಿದ್ದೀನಿ. ಮೊದಲೆಲ್ಲ ಬಂದು ಮಾತಾಡಿಸಿ ಹೋಗಿದ್ದೆ, ಆದರೆ ವಿಡಿಯೋ ಮಾಡಿರಲಿಲ್ಲ. ಇವಾಗ ಲಾಸ್ಟ್ ಪಂಕ್ತಿಯಲ್ಲಿ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲರದ್ದು ಊಟ ಆದಮೇಲೆ ಲಾಸ್ಟ್ ನಾವು ಊಟಕ್ಕೆ ಬಂದಿದ್ದೀವಿ. ನಮ್ಮ ಜೊತೆಗೆ ಸ್ವಲ್ಪ ಜನ ಆಫೀಸ್ ಸ್ಟಾಫ್ ಕೂಡ ಇದ್ದಾರೆ. ಹಾಗೆಯೇ BBMP ಅವರು ಇವರೆಲ್ಲ ಬಂದವರೆಲ್ಲ ಫುಲ್ ಕಣ್ಣೆಲ್ಲ ಇದಾಗೋಯ್ತು. ಅಡುಗೆ ತುಂಬ ಥರ ವೆರೈಟಿ ಮಾಡಿಸಿದ್ವಿ. ಸ್ವೀಟಲ್ಲಿ ಜಿಲೇಬಿ ಮತ್ತು ಕುಂಬಳಕಾಯಿ ಪೇಟ, ಅದ್ರ ಒಳಗಡೆ ರಸಗುಲ್ಲ ಇಟ್ಬಿಟ್ಟು ಕೆಳಗಡೆ ಮತ್ತು ಕುಂಬಳಕಾಯಿ ಪೇಟ, ಆ ಥರ ಒಂಥರ ಡಿಫ್ರೆಂಟ್ ಆಗಿತ್ತು ಸ್ವೀಟು. ನಾವು ಕೂಡ ಇದನ್ನ ಫಸ್ಟ್ ಟೈಮೇ ತಿಂತಾ ಇರೋದು. ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.